ರಾಜ್ಯದಲ್ಲಿ ನಾಳೆಯಿಂದ ಸಾರಿಗೆ ಮುಷ್ಕರ ಶುರುವಾಗ್ತಾ ಇದೆ. ನೌಕರರು ಮುಷ್ಕರ ಹೂಡ್ತಾ ಇದ್ದು ಬೇಡಿಕೆಗಳ ಈಡೇರಿಕೆಗಾಗಿ ಡೆಡ್ಲೈನ್ ಅನ್ನು ನೀಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸಾರಿಗೆ ನೌಕರರಿಂದ ನಾಳೆ ಬೆಂಗಳೂರು ಚಲೋ. ಬೇಡಿಕೆ ಈಡೇರದಿದ್ರೆ ಮುಷ್ಕರಕ್ಕೆ ನೌಕರರ ತಯಾರಿ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ಸಾರಿಗೆ ನೌಕರರು ಸರ್ಕಾರಕ್ಕೆ ಮತ್ತೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಸಾರಿಗೆ ಮುಖಂಡ ಅನಂತ ಸುಬ್ಬರಾವ್ ನಿಧನದಿಂದ ಮುಂದೂಡಿಕೆಯಾಗಿದ್ದ ಬೆಂಗಳೂರು ಚಲೋಗೆ ನಾಳೆ ಮತ್ತೆ ಕರೆ ನೀಡಲಾಗಿದೆ. ಆದರೆ ಬೆಂಗಳೂರು ಚಲೋ ಮಾತ್ರವಲ್ಲದೆ ಮುಷ್ಕರ ನಡೆಯುವ ಸಾಧ್ಯತೆಯೇ ದಟ್ಟವಾಗಿ ಕಾಣಿಸ್ತಿದೆ. ಯಾಕಂದ್ರೆ ನಾಳೆ ಬೆಂಗಳೂರು ಚಲೋಗೆ ಕರೆ ನೀಡಿರುವ ಜಂಟಿ ಕ್ರಿಯಾ ಸಮಿತಿ ನಾಳೆ ಸಂಜೆ 4 ಗಂಟೆಯೊಳಗೆ ಬೇಡಿಕೆ ಈಡೇರದಿದ್ರೆ ಮುಷ್ಕರಕ್ಕೆ ಹೋಗೋದಾಗಿ ಹೇಳಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂಥ 1,15,000 ಜನರ ನೌಕರರ ಸಮ್ಮುಖದಲ್ಲಿ ನಾವು ಅವತ್ತ ಸಂಜೆ 4 ಗಂಟೆಗೆ ನಿರ್ಣಯವನ್ನು ಮಾಡ್ತೀವಿ. ಅದು ಯಾವುದೇ ರೂಪವನ್ನು ತಗೋಬಹುದು. ಆ ಎಚ್ಚರಿಕೆಯನ್ನು ಕೂಡ ನಾವು ಆಡಳಿತ ವರ್ಗ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತ ಹೇಳಲಿಕ್ಕೆ ಬಯಸ್ತೀವಿ. ಹಾಗೆ ನೋಡಿದ್ರೆ ಸಾರಿಗೆ ನೌಕರರು 2 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದೇನೆಂದ್ರೆ 2020 ಜನವರಿ 1ರಿಂದ 28 ಫೆಬ್ರವರಿ 2023ರವರೆಗಿನ ವೇತನ ಪರಿಷ್ಕರಣೆಯ 38 ತಿಂಗಳ ವೇತನ ಹಿಂಬಾಕಿ ಕೊಡಬೇಕು. ಎರಡನೆಯದು 2024 ಜನವರಿ 1ರಿಂದ 4 ವರ್ಷಗಳ ಹೊಸ ವೇತನ ಒಪ್ಪಂದ ಜಾರಿ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಸರ್ಕಾರ ಮತ್ತು ನಿಗಮ ಕಾರ್ಮಿಕರನ್ನ ಮಟ್ಟ ಹಾಕಿ ಬಸ್ ಸಂಚಾರಕ್ಕೆ ಯತ್ನಿಸಬೇಡಿ. ಹಾಗೇನಾದ್ರೂ ಮಾಡಿದ್ರೆ ನಾಳೆ ಸಂಜೆ 4 ಗಂಟೆಗೆ 1,15,000 ಸಾರಿಗೆ ನೌಕರರು ಏನ್ ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಫೆಬ್ರವರಿ 20ರ ಬೆಳಗ್ಗೆಯಿಂದ ಸಾರಿಗೆ ಸಂಚಾರ ಸಂಪೂರ್ಣ ಸ್ತಬ್ಧ ಆಗುವುದಕ್ಕೆ ಸರ್ಕಾರವೇ ನೇರ ಕಾರಣ ಆಗುತ್ತೆ ಅಂತ ಸಾರಿಗೆ ನೌಕರರ ಮುಖಂಡರು ಎಚ್ಚರಿಸಿದ್ದಾರೆ. ಕಾರ್ಮಿಕರನ್ನ ದೌರ್ಜನ್ಯ ದಬ್ಬಾಳಿಕೆಯಿಂದ ನೀವು ಮಟ್ಟ ಹಾಕಿ ನಾವು ಬಸ್ಸನ್ನು ಓಡಿಸ್ತೀವಿ ಅಂತ ಏನಾದ್ರು ತೀರ್ಮಾನ ಮಾಡಿದರೆ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, 1,15,000 ಜನಗಳು ಸಹ ತೀರ್ಮಾನ ಮಾಡಿದ್ದಾರೆ. 19ನೇ ತಾರೀಕು 4 ಗಂಟೆಗೆ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗ್ತಾರೆ. 20ನೇ ತಾರೀಕು ಬೆಳಿಗ್ಗೆಯಿಂದ ಸಾರಿಗೆ ಸಂಪೂರ್ಣವಾಗಿ ಸ್ತಬ್ಧ ಆಗೋದಕ್ಕೆ ಈ ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ದುರಾಡಳಿತವೇ ನೇರವಾಗಿ ಕಾರಣ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ನೋ ವರ್ಕ್ ನೋ ಪೇ ಜಾರಿ ಮಾಡಿದ ಕೆಎಸ್ಆರ್ಟಿಸಿ. ಇತ್ತ ಸಾರಿಗೆ ಸಂಸ್ಥೆ ಕೂಡ ನೌಕರರನ್ನ ಕಟ್ಟಿ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ನಾಳೆ ನಡೆಯಲಿರುವ ಬೆಂಗಳೂರು ಚಲೋದಲ್ಲಿ ನೌಕರರು ಭಾಗಿಯಾಗದಂತೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸಂಸ್ಥೆಗಳು ಎಚ್ಚರಿಕೆ ನೀಡಿವೆ. ಅಲ್ಲದೆ ನಾಳೆ ಡ್ಯೂಟಿಗೆ ಬಂದಿಲ್ಲ ಅಂದ್ರೆ ನೋ ವರ್ಕ್ ನೋ ಪೇ ಆದೇಶ ಜಾರಿ ಮಾಡಿದ್ದಾರೆ. ಒಂದ್ ಕಡೆ ನಾಳೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು ಚಲೋಗೆ ಕರೆ ನೀಡಿದೆ. ಅಕಸ್ಮಾತ್ ಸಂಜೆಯೊಳಗೆ ಬೇಡಿಕೆಗಳು ಈಡೇರದಿದ್ರೆ ಮುಷ್ಕರಕ್ಕೆ ಕರೆ ಕೊಡ್ತೀವಿ ಅನ್ನೋ ಎಚ್ಚರಿಕೆ ನೀಡಿದೆ. ಸರ್ಕಾರ ಇಂದು ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದೇ ಕುತೂಹಲ ಮೂಡಿಸಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.